ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮಿ ಚಾನಲ್. ಸ್ಟೂಡೆಂಟ್ಸ್, ನಾವೀ ದಿನ ಫಸ್ಟ್ ಪಿ ಯು ಸಿಯಲ್ಲಿ ವಚನಗಳು ಇದರಲ್ಲಿ ಗಟ್ಟಿವಾಳೆಯನವರ ವಚನಗಳ ಅಭ್ಯಾಸವನ್ನು, ವಚನಕಾರರ ಪರಿಚಯವನ್ನು, ಪದಗಳ ಅರ್ಥವನ್ನು ಇವೆಲ್ಲವನ್ನು ನಾವೀ ದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆ. ವಚನಕಾರರ ಪರಿಚಯ. ಗಟ್ಟಿವಾಳೆಯನವರು 12ನೇ ಶತಮಾನದ ವಚನಕಾರರು, ಹಾಗೆ ಶರಣರು ಕೂಡ. ಇವರ ಪೂರ್ಣ ನಾಮಧೇಯ ಬಂದು ಮುದ್ದಣ್ಣ ಅಂತ ಹೇಳಿ. ಇವರು ಶಿವಾನುಭವ ಸಾರುವ ನರ್ತನ ಇವರ ಕಾಯಕವಾಗಿತ್ತು. ಕಪಟಿಗಳು ಇವರ ಸದಾಚಾರ ಪ್ರಭಾವದಿಂದಾಗಿ ನೈಜವಾದ ಜಂಗಮರಾದದ್ದು ಕೂಡ ಇವರ ವೈಶಿಷ್ಟ್ಯ ಅಂತಲೇ ಹೇಳ್ಕೋಬೋದು. ಇನ್ನು ಗಟ್ಟಿವಾಳೆಯನವರು ಮದ್ದಳೆಯನ್ನು ಬಾರಿಸುತ್ತಾ ನರ್ತಿಸ್ತಾ ಇರಬೇಕಾದ್ರೆ ಅವರು ತಮ್ಮ ಕೊನೆಯುಸಿರನ್ನು ಎಳಿತಾರೆ. ಗಟ್ಟಿವಾಳೆಯನವರು ತಮ್ಮ ವಚನಗಳಲ್ಲಿ ಡಾಂಬಿಕ ಭಕ್ತರ ನಡವಳಿಕೆಗಳೆಲ್ಲ ವ್ಯರ್ಥವೆನಿಸುತ್ತೆ, ವೇಷಧಾರಿಗಳೆಲ್ಲರೂ ಭಕ್ತರಾಗೋದಕ್ಕೆ ಸಾಧ್ಯವಿಲ್ಲ, ಶರಣರ ಗುಂಪಿನಲ್ಲಿ ಅವರು ಸೇರೋದಕ್ಕೆ ಅರ್ಹರಲ್ಲ ಅಂತ ಹೇಳ್ತಾ ಇರ್ತಾರೆ. ಇನ್ನು ಗುರು, ಲಿಂಗ, ಜಂಗಮ ಕಲ್ಪನೆಗೆ ಹೊಸ ಆಯಾಮವನ್ನು ನೀಡುವ ಹಾಗೆ ಹೊಸ ವ್ಯಾಖ್ಯಾನ ನೀಡುವ ಇವರ ಧೈರ್ಯ ಅನ್ನೋದು ಪ್ರಶಂಸನೀಯ ಅಂತಲೇ ನಾವು ಹೇಳ್ಕೋಬಹುದು. ಇನ್ನು ಈ ವಚನದಲ್ಲಿ ಬಂದಂತಹ ಪದಗಳ ಅರ್ಥವನ್ನು ನೋಡೋದಾದರೆ, ಇರಿ ಅಂತ ಹೇಳಿದ್ರೆ ಕೊಲ್ಲೋದು ಇಲ್ಲ ತಿವಿಯೋದು, ಕತ್ತರಿಸೋದು ಅಂತ ಹೇಳಿ ಅರ್ಥ. ಕೈದು ಅಂದರೆ ಆಯುಧ, ಮೊನೆ ಅಂದರೆ ತುದಿ, ತೀಕ್ಷ್ಯತೆ, ಧೈರ್ಯ ಅಂತ ಹೇಳಿ ಕೂಡ ಹೇಳ್ತಾರೆ. ದಾಡೆ ಅಂದರೆ ಕೋರೆ ಹಲ್ಲು, ದವಡೆ ಹಲ್ಲು ಅಂತ ಹೇಳಿ. ಸುದೆ ಅಂದರೆ ಅಮೃತ ಇಲ್ಲ ಹಾಲು. ಕೂಟ ಅಂದರೆ ಬೆರೆಯೋದು. ರಾಶಿ, ನೆತ್ತಿ, ಹಾಗೆ ಮೋಸ ಕೂಡ. ಇನ್ನು ಅಜಾತ ಅಂತ ಹೇಳಿದ್ರೆ ಹುಟ್ಟಿಲ್ಲದವ, ಸ್ವಯಂಭೂ ಅಂದರೆ ಶಿವ ಅಂತ ಹೇಳಿ. ತಗಹು ಅಂದರೆ ಕಟ್ಟುಪಾಡು, ಕಟ್ಟು ಅಂದರೆ ನಿರ್ಬಂಧ. ಭಾಷೆಹೀನ ಅಂದರೆ ವಚನಭ್ರಷ್ಟ, ಮಾತಿಗೆ ತಪ್ಪಿದವನು ಅಂತ ಹೇಳಿ ಅರ್ಥ ಬರುತ್ತೆ. ಇನ್ನು ಸೂತಕ ಅಂದರೆ ಜನನ ಮರಣದ ಸಂದರ್ಭದಲ್ಲಿ ಆಚರಿಸುವಂಥ ಒಂದು ಮೈಲಿಗೆ ಇದು. ಇನ್ನು ಅಭ್ಯಾಸವನ್ನು ನೋಡೋದಾದರೆ, ಫಸ್ಟ್ ಮೈನ್ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ. ಫಸ್ಟ್ ಕ್ವಶನ್, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. 12ನೇ ಶತಮಾನದ ಗಟ್ಟಿವಾಳೆಯನೆಂಬ ವಚನಕಾರ ರಚಿಸಿರುವಂತಹ ಇರಿವ ಕೈದಿಂಗೆ ಎಂಬ ವಚನದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಗಟ್ಟಿವಾಳೆಯನವರು ಭಕ್ತರಂತೆ ನಟಿಸುವ ಕೂಳರ ನಡವಳಿಕೆಯನ್ನು ತಮ್ಮ ವಚನದಲ್ಲಿ ವಿಮರ್ಶಿಸುತ್ತಾ, ಇರಿವ ಮೊನೆಯಲ್ಲಿ ದಯಾ ಧರ್ಮಗಳು ಇರೋದಿಲ್ಲ, ಅಂತೆಯೇ ಕಾಳೊರಗದ ಹಲ್ಲಿನಲ್ಲಿ ವಿಷಕ್ಕೆ ಬದಲು ಅಮೃತವಿರದು, ಹೀಗೆ ಮೂಲತಃ ದುಷ್ಟ ಮನಸ್ಸಿನವರಲ್ಲಿ ಭಕ್ತಿಗೆ ಸ್ಥಾನ ಇರೋದಿಲ್ಲ, ಅವರು ಕೇವಲ ಭಕ್ತ ವೇಷಧಾರಿಗಳು, ಇಂತಹ ವೇಷಧಾರಿಗಳು ದೇವರ ಸಾಮೀಪ್ಯದಿಂದ ದೂರ ಅಂತ ಹೇಳಿ ಅವರು ಅಭಿಪ್ರಾಯ ಪಡುವಂಥ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಅವರು ಆಡಿದ್ದಾರೆ. ಎರಡನೇದು, ಶೀಲವೆಂಬುವುದು ಸೂತಕ. ಗಟ್ಟಿವಾಳೆಯನವರು ರಚಿಸಿರುವ ತಪವೆಂಬುವುದು ಬಂಧನ ಎಂಬ ವಚನದಲ್ಲಿ ಈ ಮೇಲಿನ ವಾಕ್ಯವನ್ನು ನಾವು ನೋಡಬಹುದು. ದೇವರ ಹೆಸರಿನಲ್ಲಿ ಮನುಷ್ಯ ನಡೆಸುವಂತಹ ತಪ ವ್ರತಗಳನ್ನು ವಿಡಂಬಿಸುವ ಸಂದರ್ಭದಲ್ಲಿ ವಚನಕಾರರು ಶೀಲ ಎಂಬುವುದು ಸೂತಕ ಅಂತ ಹೇಳಿದ್ದಾರೆ. ಅಂದರೆ ನಿಜವಾದಂತಹ ಸೂತಕ ಇಲ್ಲ ಮೈಲಿಗೆಗೆ ಅಂದರೆ ಕೆಟ್ಟ ನಡವಳಿಕೆಯುಳ್ಳ ಜಂಗಮ ವೇಷಧಾರಿಗಳು ಶೀಲವಂತರಂತೆ ತೋರಿಸಿಕೊಳ್ಳೋದು, ಮನದಲ್ಲಿ ನಿಜ ಭಕ್ತಿ ಇಲ್ದಲೆ ತೋರಿಕೆಗೆ ಶೀಲವಂತರಂತೆ ನಡೆಯೋದು ಕೂಡ ದೇವರು ಒಪ್ಪದ ನಡವಳಿಕೆ. ಅಂದರೆ ಅವರು ಬರೀ ಜನರ ಮುಂದೆ ಭಕ್ತಿಯನ್ನು ತೋರಿಸ್ಕೊಳ್ತಾ ಇದ್ದಾರೆ, ನಾವು ತುಂಬ ಶೀಲವಂತರು ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ದಾರೆ. ಆದ್ದರಿಂದ
ಇಂತಹ ಶೀಲವಂತಿಕೆಯನ್ನು ಅಂದರೆ ಡಾಂಬಿಕವಾದಂತಹ ಶೀಲವಂತಿಕೆಯನ್ನು ದೇವರು ಕೂಡ ಒಪ್ಪೋದಿಲ್ಲ ಅಂತ ಹೇಳಿ ಅರ್ಥ. ಅದು ದೇವರಿಗೆ ಮೈಲಿಗೆ ಅಥವಾ ಸೂತಕವೆಂಬುದು ಗಟ್ಟಿವಾಳೆಯನವರ ಅಭಿಪ್ರಾಯ. ಈ ರೀತಿ ನೀವು ಶೀಲವಂತರು ಅಂತ ಹೇಳಿ ವೇಷ ಮಾಡ್ತಿರಲ್ಲ, ಇದರಿಂದ ನೀವು ದೇವ್ರಿಗೆ ಮಾಡ್ತಾ ಇರೋ ಮೈಲಿಗೆ, ದೇವ್ರಿಗೆ ನೀವು ಸೂತಕವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಗಟ್ಟಿವಾಳೆಯನವರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಮೂರನೇ ಪ್ರಶ್ನೆ, ಭಾಷೆಹೀನರ ಕಂಡು ನಾಚಿಕೆಯಾಯಿತು. ಗಟ್ಟಿವಾಳೆಯನವರು ರಚಿಸಿರುವ ತನುವ ಮರೆಯಬೇಕೆಂದು ಗುರುವ ತೋರಿ ಎಂಬ ವಚನದಿಂದ ಈ ಮೇಲಿನ ವಾಕ್ಯವನ್ನು ತೆಗೆದುಕೊಳ್ಳಲಾಗಿದೆ. ಗುರು ಲಿಂಗ ಜಂಗಮಗಳ ವಿಚಾರವನ್ನು ವಿವೇಚಿಸುತ್ತಾ ಗಟ್ಟಿವಾಳೆಯನವರು ತನು ಮನ ಧನಗಳನ್ನು ಮರೆಯೋದಕ್ಕೆ ಗುರು ಲಿಂಗ ಜಂಗಮವನ್ನು ತೋರುವ, ಆದರೆ ಒಳ್ಳೆಯ ವಿಚಾರಗಳನ್ನು ಬಿಟ್ಟು ಕೆಟ್ಟ ವಿಚಾರಗಳಿಗೆ ಕಚ್ಚಾಡಿಕೊಂಡು ಸಾಯುವ ವಚನ ಭ್ರಷ್ಟರನ್ನು ನೋಡಿ ತಮಗೆ ನಾಚಿಕೆಯಾಯಿತು ಅಂತ ಹೇಳಿದ್ದಾರೆ. ಒಳಿತಿನ ಬಗ್ಗೆ ಗಮನ ಹರಿಸದೆ ಕೆಡುಕನ್ನು ಯೋಚಿಸುವ ಜಂಗಮ ವೇಷದ ಭಕ್ತರನ್ನು ಅವರು ಈ ಮೇಲಿನ ಮಾತುಗಳಿಂದ ಲೇವಡಿಯನ್ನು ಮಾಡಿದ್ದಾರೆ. ಅಂದರೆ ಅವರಿಗೆ ಗುರು ಹಾಗೆ ಲಿಂಗ ಜಂಗಮ ಇವ್ರುಗಳ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಬಿಟ್ಟು ಕೆಟ್ಟ ವಿಚಾರಗಳನ್ನು ಮಾಡೋದು ಹಾಗೆ ವಚನಭ್ರಷ್ಟರಾಗಿ ಮಾಡ್ತಾ ಇರೋದ್ರಿಂದ ಇಂಥವರನ್ನು ನೋಡಿದ್ರೆ ನಾಚಿಕೆಯಾಗುತ್ತೆ. ಇವರು ಒಳಿತಿನ ಬಗ್ಗೆ ಅಂದರೆ ಒಳ್ಳೆತನದ ಬಗ್ಗೆ ಗಮನವನ್ನು ಹರಿಸಬೇಕು, ಕೆಡುಕನ್ನು ಯೋಚನೆಯನ್ನು ಮಾಡಬಾರ್ದು. ಇದು ಜಂಗಮ ವೇಷದಲ್ಲಿರುವಂತಹ ಭಕ್ತರನ್ನು ಅವರು ಲೇವಡಿ ಮಾಡಿ ಹೇಳಿರುವಂತಹ ವಾಕ್ಯವಾಗಿದೆ. ಓಕೆ, ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ? ದಯೆ ಧರ್ಮದ ಮೊನೆಯು ಇರಿಯುವ ಆಯುಧಕ್ಕೆ ಇರುವುದಿಲ್ಲ. ತಪವನ್ನು ಗಟ್ಟಿವಾಳೆಯ ಏನೆಂದು ಕರೆಯುತ್ತಾರೆ? ಗಟ್ಟಿವಾಳೆಯನವರು ತಪವನ್ನು ಬಂಧನವೆಂದು ಕರೆದಿದ್ದಾರೆ. ನಗೆಗೆ ಈಡಾಗುವುದು ಯಾವುದು? ಕಟ್ಟಿನ ವ್ರತದ ಭಾಷೆಯು ನಗೆಗೆ ಈಡಾಗುವುದು. ಭಾಷೆಹೀನರ ಕಂಡಾಗ ಏನಾಯಿತು? ಭಾಷೆಹೀನರನ್ನು ಕಂಡಾಗ ನಾಚಿಕೆಯಾಯಿತು. ಗಟ್ಟಿವಾಳೆಯನವರ ಅಂಕಿತ ಯಾವುದು? ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಎಂಬುದು ಗಟ್ಟಿವಾಳೆಯನವರ ಅಂಕಿತ. ನೆಕ್ಸ್ಟ್ ಮೈನ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕೈದು ಕಾಳೊರಗಗಳಿಗೆ ಏನೇನು ಇರುವುದಿಲ್ಲ? ಉತ್ತರ, ಇರಿವ ಕೈದುವಿಗೆ ದಯಧರ್ಮಗಳಿರುವುದಿಲ್ಲ. ಕಾಳೊರಗದ ದಾಡೆಯಲ್ಲಿ ಅಮೃತದ ಸುದೆ ಇರುವುದಿಲ್ಲ. ಪ್ರಶ್ನೆ 2, ತಗಹು ಸೂತಕಗಳು ಯಾವುವು? ಉತ್ತರ, ನೇಮವೆಂಬುವುದು ತಗಹು ಅಂದರೆ ಕಟ್ಟುಪಾಡು, ಹಾಗೆ ಶೀಲವೆಂಬುವುದು ಸೂತಕ ಅಂತ ಹೇಳಿ ಗಟ್ಟಿವಾಳೆಯನವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಪ್ರಶ್ನೆ 3, ತನು ಮನ ಧನಗಳನ್ನು ಮರೆಯಲು ಏನನ್ನ ತೋರುತ್ತಾರೆ? ಉತ್ತರ, ತನುವನ್ನು ಮರೆಯೋದಕ್ಕೆ ಗುರುವನ್ನು ತೋರುವರು. ಇದರಂತೆಯೇ ಮನವನ್ನು ಮರೆಯೋದಕ್ಕೆ ಲಿಂಗವನ್ನು ಜಂಗಮನನ್ನು ಧನವನ್ನು ಮರೆಯಲು ತೋರುತ್ತಾರೆ. ಅಂದರೆ ತನುವನ್ನು ಮರೆಯೋದಕ್ಕೆ ಗುರುವನ್ನು ತೋರ್ತಾರೆ, ಮನವನ್ನು ಮರೆಯೋದಕ್ಕೆ ಲಿಂಗವನ್ನು, ಇನ್ನು ಧನವನ್ನು ಮರೆಯೋದಕ್ಕೆ ಜಂಗಮನನ್ನು ತೋರುತ್ತಾರೆ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಮೈನ್ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಗಟ್ಟಿವಾಳೆಯ ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನಲು ಕಾರಣವೇನು? ಉತ್ತರ, ಗಟ್ಟಿವಾಳೆಯನವರು ಅಂತರಂಗದಲ್ಲಿ ಭಕ್ತಿಯಿಲ್ಲದ ವೇಷಧಾರಿ ಭಕ್ತರನ್ನ ಹಿರಿವ ಆಯುಧದ ಮೊನೆಗೆ ಹಾಗೆ ಕಾಳೊರಗದ ವಿಷದ ಹಲ್ಲಿಗೆ ಹೋಲಿಸಿದ್ದಾರೆ. ಇವರ ಇರಿವ ಆಯುಧದ ಮೊನೆಗೆ ದಯ ಧರ್ಮಗಳಿರವು, ಕಾಳಸರ್ಪದ ಹಲ್ಲಿನಲ್ಲಿ ವಿಷವಿರುತ್ತದೆಯೇ ಹೊರತು ಅಮೃತದ ಸುದೆ ಇರೋದಿಲ್ಲ. ಇದರಂತೆ ಪೊಳ್ಳು ಭಕ್ತನ ಮನದಲ್ಲಿ ಕೆಟ್ಟ ವಿಚಾರಗಳು ತುಂಬಿರ್ತವೆ, ವಿನಃ ದೇವರನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಇಂತಹ ವೇಷಧಾರಿಗಳನ್ನು ದೇವರು ತನ್ನ ಕೂಟದಿಂದ ಸಾಮೀಪ್ಯದಿಂದ ಕೂಡ ಹೊರಗಡೆ ಇಡ್ತಾನೆ ಅನ್ನೋದು ಗಟ್ಟಿವಾಳೆಯನವರ ಅಭಿಪ್ರಾಯವಾಗಿದೆ.
ಪ್ರಶ್ನೆ 2. ವ್ರತಗಳನ್ನು ಕುರಿತಂತೆ ಗಟ್ಟಿವಾಳೆಯನ ನಿಲುವೇನು? ಉತ್ತರ: ಗಟ್ಟಿವಾಳೆಯನವರು ತಮ್ಮ ವಚನದಲ್ಲಿ ದೇವರನ್ನ ಒಲಿಸ್ಕೊಳ್ಳೋದಕ್ಕೆ ಮನುಷ್ಯ ಮಾಡುವ ತಪಸ್ಸು, ವ್ರತಾಚರಣೆಗಳೆಲ್ಲ ಕೂಡ ನಿರರ್ಥಕವಂತ ಹೇಳಿ ಅಭಿಪ್ರಾಯಪಟ್ಟಿದ್ದಾರೆ. ಯಾಕೆ ಅಂದರೆ ಅವರ ಅಭಿಪ್ರಾಯದಲ್ಲಿ ವ್ರತಾಚರಣೆ ಅನ್ನೋದು ಒಂದು ಕಟ್ಟುಪಾಡು ಮಾತ್ರ. ಅದನ್ನು ಮನುಷ್ಯನೇ ಮಾಡಿಕೊಂಡಿದ್ದಾನೆ, ದೇವರಲ್ಲ. ಇದರಂತೆ ತಪಸ್ಸನ್ನೋದು ಕೂಡ ಒಂದು ಬಂಧನನೇ, ಶೀಲ ಅನ್ನೋದು ಸೂತಕ. ಇವೆಲ್ಲ ಕೂಡ ದೇವರನ್ನ ಅರಿಯೋ ದಾರಿಯಲ್ಲ. ಬದಲಿಗೆ ದೇವರ ಹೆಸರಿನಲ್ಲಿ ನಡೆಯುವಂತಹ ತಪ, ಜಪ, ನೇಮಾಚರಣೆಗಳು ಎಲ್ಲ ಕೂಡ ನಗೆಪಾಟಲಿಗೀಡಾಗುತ್ತವೆ ಅಂತ ಹೇಳಿ ಗಟ್ಟಿವಾಳೆಯನವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ದೇವರನ್ನ ಕಾಣೋದು, ದೇವರನ್ನ ಒಲಿಸ್ಕೊಳ್ಳೋದು, ದೇವರಿಗೆ ಹತ್ತಿರವಾಗೋದು ಮಾತ್ರನೇ ಮುಖ್ಯ. ಕೇವಲ ತಪಸ್ಸನ್ನು, ವ್ರತಗಳನ್ನು, ಇಲ್ಲ ಶೀಲ, ಸೂತಕಗಳು, ಶೀಲವನ್ನು ಇವೆಲ್ಲವನ್ನು ಹೇಳ್ಕೊಳ್ತಾ ಹೋದರೆ ಇವ್ಯಾವುದು ಕೂಡ ದೇವರನ್ನು ಅರಿಯೋದಕ್ಕೆ ಸಾಧನ ಅಲ್ಲ ಅನ್ನೋದು ಗಟ್ಟಿವಾಳೆಯನವರ ಅಭಿಪ್ರಾಯ. 3ನೇ ಪ್ರಶ್ನೆ. ಗಟ್ಟಿವಾಳೆಯನವರ ವಚನದಲ್ಲಿ ಆಶಯವೇನು? ಉತ್ತರ: ಗಟ್ಟಿವಾಳೆಯನವರು ಒಬ್ಬ ವಿಶಿಷ್ಟ ವಚನಕಾರರೆನಿಸಿದವರು. ಸ್ವತಃ ತಾವೇ ನರ್ತನದ ಮೂಲಕ ಶಿವಾನುಭವವನ್ನು ಪ್ರಚಾರ ಮಾಡ್ತಾ ಇದ್ದಂಥವರು. ಅವರು ತಮ್ಮ ವಚನಗಳಲ್ಲಿ ಭಕ್ತರಂತೆ ನಟಿಸುವಂತಹ ವೇಷಧಾರಿಗಳನ್ನು ಟೀಕಿಸಿದ್ದಾರೆ. ಡಾಂಬಿಕ ಭಕ್ತಿಯ ನಡವಳಿಕೆಗಳಿಂದ ದೇವರನ್ನ ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅದು ನಿರರ್ಥಕವಾದಂಥ ಕೆಲಸ ಅನ್ನೋದು ಅವರ ಆಶಯ. ಇನ್ನು ಮತ್ತೊಂದು ವಚನದಲ್ಲಿ ಗಟ್ಟಿವಾಳೆಯನವರು ಮನುಷ್ಯ ದೇವರ ಹೆಸರಿನಲ್ಲಿ ಮಾಡುವಂತಹ ಜಪ, ತಪ, ಹಾಗೆ ವ್ರತಾಚರಣೆ ಇವೆಲ್ಲ ಕೂಡ ಕೇವಲ ನಗೆಗೀಡು ಮಾಡುವಂಥ ಸಂಗತಿಗಳು. ಇಂತಹ ಬಂಧನ ಇಲ್ಲ ಕಟ್ಟುಪಾಡುಗಳಿಗೆ ಹೊರತಾದಂಥ ಭಕ್ತಿಯ ಅಗತ್ಯವಿದೆ ಅಂತ ಹೇಳಿ ಅವರು ಪ್ರತಿಪಾದಿಸ್ತಾ ಇದ್ರು. ತನು ಮನ ಧನಗಳನ್ನು ಮರೆಯೋದಕ್ಕೆ ಗುರು ಲಿಂಗ ಜಂಗಮವನ್ನು ತೋರಿ ನುಡಿದಂತೆ ನಡೆಯದ ವಚನಭ್ರಷ್ಟರನ್ನ ಗಟ್ಟಿವಾಳೆಯನವರು ಲೇವಡಿ ಮಾಡ್ತಾ ಇದ್ರು. ಇಂತಹವರೆಲ್ಲ ಶರಣರ ಗುಂಪಿಗೆ ಸೇರೋದಕ್ಕೆ ಅನರ್ಹರು ಅಂತ ಹೇಳಿ ಅವರು ಖಚಿತವಾದಂಥ ಅಭಿಪ್ರಾಯವನ್ನು ಪಟ್ಟಿದ್ರು.